ಸುಮ್ಮನೆ ಯಾತು ಮಾತಾಡೋಕೆ ಹೋಗ್ಬೇಡ. ಹಂಗೆ ಹಿಂಗೆ ಅಂತ ಸಂಗೀತನ ಯಾತು ಮಾತಾಡೋಕೆ ಹೋಗ್ಬೇಡ. ನೀನು ಯಾಕೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಸುಮ್ಮನೆ ಹತ್ಕೊಳಕ್ತಾ ಹೋಗ್ದೋಟು ಇನ್ನು ಸ್ಯಾನೆ ಆಗುತ್ತಿ. ಸುಮ್ಮನೆ ನೀವೇನು ಕರಿಬೇಡ್ರಿ ಎಂಬುದು ಅವಳೊಂದು ಮಾತಾಡೋದು ನೀವೊಂದು ಮಾತಾಡೋದು ಆ ಸವಾಸನೇ ಬೇಡ. ಸುಮ್ಮನೆ ಬರ್ರಮ್ಮ ಹೋಗೋಣ. ಇಲ್ಲಿಗೆ ಬಂದ ಮೇಲೆ ಅಲ್ಲಿಗೆ ಬರಲಿಲ್ಲ ಅಂದ್ರೆ ಯಾರನ್ನ ಏನಂತಾರೆ ನಮ್ಮನ್ನು ಅಂತ ಅಷ್ಟೇ. ನಾನು ಕರೀತೀನಿ ಬಾರಮ್ಮ, ಯಾಕೆ ಬಂದೇ ಇಲ್ಲ ಮಂತಕ್ಕೆ ಬಂದರು ಇಲ್ಲೇ ಇದ್ದೀರಾ, ಯಾಕೆ ಬಂದಿಲ್ಲ ಅಪ್ಪ ಅಮ್ಮ ನೆನಪಾಗ್ಲಿಲ್ವೇ ಅಂತ ಕೇಳ್ತೀನಿ ಅಷ್ಟೇ. ನೀನು ಸುಮ್ಮನೆ ನೀನು ಯಾತು ಮಾತಾಡೋಕೆ ಹೋಗ್ಬೇಡ ಸಿಟ್ನಾಗಿ. ಇಲ್ಲ ಕಣಪ್ಪ, ನಾನೇನು ಯಾತು ಮಾತಾಡಲ್ಲ ಬಾ. ಕರಿಯಾನ ಸುಮ್ಮನೆ. ಅಕ್ಕ, ನಮ್ಮ ಗುಂಡ ಬೇಕ್ರಿತ ಕರ್ಕೊಂಡು ಹೋಗ್ಬಿಟ್ರೆ ಏನು 1 ರೂಪಾಯಿ 2 ರೂಪಾಯಿ ಚಾಕ್ಲೇಟ್ ಎಲ್ಲ ಕೇಳಲ್ಲ ಕಣೆ. ಏನಪ್ಪ 50-100 ರೂಪಾಯಿದ ಐಟಮ್ ತಗೊಳ್ಳೋದು. ಅವನೇನಾದ್ರೂ ಬೇಕ್ರಿತ ಕರ್ಕೊಂಡು ಹೋಗಂಗಿದ್ರೆ ಒಂದು 300 ರೂಪಾಯಿ ದುಡ್ಡು ಇಕ್ಕೊಂಡು ಹೋಗ್ಬೇಕು. ಎಲ್ಲ ಬರೀ ಸ್ಟ್ಯಾಂಡರ್ಡ್ ಆಗಿರೋದು ಕಣೆ ಅಕ್ಕ ಅವ್ನು ತಗೊಳ್ಳೋದು. ನೋಡ್ ಸಂಗೀತ, ನಾವು ಅವಾಗ ಊಟಕ್ಕಿಲ್ಲ ಅಂತ ಹೇಳಿ ನಾನು ನೀನು ಟೊಮೊಟೊಕ್ಕೆ ಸಕ್ಕರೆ ಹಾಕೊಂಡು ತಿಂತಾ ಇದ್ವಿ. ನಮ್ಮ ವರ್ಷಿತ ಬರೀ ಬೆಲ್ಲ ತಿಂತಾ ಇದ್ಲು. ನಮಗೆ ಬೆಲ್ಲ ತಿನ್ನೋದು ಇವೇ ಅವಾಗ ಚಾಕ್ಲೇಟ್ ಇದ್ದಂಗೆ. ಅವಾಗೆಲ್ಲ ಟೊಮೊಟೊ ಹಣ್ಣಕ್ಕೆ ಸಕ್ಕರೆ ಹಾಕೊಂಡು ತಿನ್ನೋದು, ಹುಣ್ಸೆ ಹಣ್ಣು ತಿನ್ನೋದು ಬರೀ ಇದೆ ಅಪ್ಪ ನಮ್ದಂತೂ. ಎಲ್ಲಾದರೂ ಬಾರೆಹಣ್ಣು ಬಿಟ್ಟರೆ ಬಾರೆಹಣ್ಣಿಗೆ ಹೋಗೋದು. ಅಯ್ಯೋ, ಒಂದ್ಸತಿ ಬಾರೆಕಾಯಿಗೆ ಹೋಗ್ಬಿಟ್ಟು ಮುಳ್ಳು ಸುಚ್ಕೊಂಡಿದ್ದಲ್ಲೇ ಸಂಗೀತ ನೀನು. ಅದು ನೆನೆಸ್ಕೊಂಡ್ರೆ ಇನ್ನೂ ನಗು ಬರುತ್ತೆ. ಅಯ್ಯೋ ಸುಚ್ಕೊಬಿಟ್ಟಿದ್ದಾವೆ ಅಕ್ಕ, ಮುಳ್ಳು ಸುಚ್ಕೊಂಡಿದ್ದಾವೆ ನೋಡೇ 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 ಅಂತ ಹೇಳಿ. ಅದನ್ನಂತೂ ನಾನು ಒಬ್ಬಳ ಇದ್ದಾಗ ಯಾವಾಗಾದ್ರೂ ನೆನೆಸ್ಕೊಂತ ಇರ್ತೀನಿ. ಅಯ್ಯೋ ಹೆಂಗೆಲ್ಲ ಆಟ ಆಡಿದ್ವಿ ಅಂತ ಹೇಳಿ. ತಡಿ, ಎಲ್ಲ ಯಾತ ಮಾತಾಡ್ತಾ ಇದ್ದಾರೆ, ಮಾತಾಡಿ. ಕಣೆ ಅಕ್ಕ, ಕಣೆ. ಬರೀ ನಮ್ಮ ವರ್ಷಿತಕ್ಕ ಬೆಲ್ಲ ತಿನ್ನೋಳು. ನಾನು ಹಂಗೆ ಬಾರೆಕಾಯಿಗೆ ಹೋಗ್ಬಿಟ್ಟು ಮುಳ್ಳು ಸುಚ್ಚಿಸ್ಕೊಂಡು ಬೇಡ ನನ್ನ ಔಷಧಿ. ಅಯ್ಯೋ, ನೀನು ಇಲ್ಲಿ ಕಿತ್ಕೊಂಡೈತಿ, ಇಲ್ಲಿ ಸುಚ್ಚುತ್ತೆ ನೋಡೆ, ಇಲ್ಲಿ ಸುಚ್ಚುತ್ತೆ ನೋಡೆ ಅಂತ ನಾನು ಹೇಳೋಕ್ಕೆ, ಎಲ್ಲೇ ಇಲ್ಲೇನೆ ಅಂತ ನೀನು ಕಿತ್ತು ಹಾಕಕ್ಕೆ. ಕಣೆ ಅಕ್ಕ, ಅದು ತುಂಬ ಚೆನ್ನಾಗೈತೆ ಅದು ಕಾಮಿಡಿ. ಅಯ್ಯೋ, ನನಗಂತ ಬೆಲ್ಲ ಏನು ಇಷ್ಟ ಆಗೋದು ಗೊತ್ತಾ ಬೆಲ್ಲ ತಿನ್ನೋಕ್ಕೆ. ಇವಾಗ ಅಲ್ಲೇ ಇದ್ರು ನೋಡಿದ್ರು ತಿನ್ನೋಕ್ಕಾಗಲ್ಲ. ಅಯ್ಯೋ, ನಮ್ಮ ವರ್ಷಿತ ಬೆಲ್ಲದ ಪ್ರಿಯ ಕಣೆ. ಆಲೂಗೆಡ್ಡೆ ಸಾರು ಮಾಡಿದ್ರಂತೂ ಅಯ್ಯೋ ಹಾಕೊಂಡು ತಿನ್ನಾಳು ಅನ್ಬೇಡ. ಹೆಂಗೆ ಆಲೂಗೆಡ್ಡೆ ಸಾರು ಕಡಲೆಕಾಳು ಸಾರು ಅಂದರೆ ಉಂಡು ಬಿಡೋಳು ಹಂಗೇನೆ. ಹೆಂಗೆ ಉಣ್ಣೋಳು ಅಂತ. ನೀನು ಅಕ್ಕ ವರ್ಷಿತಕ್ಕನ ಆಲೂಗೆಡ್ಡೆ ಕಡಲೆಕಾಳು ಎಲ್ಲ ಹಾಕೊಂಡು ತಿಂದವಳೆ. ನನಗೊಂದು ಸ್ವಲ್ಪನೂ ಬಿಟ್ಟಿಲ್ಲ ಕಾಳು ಸಾರಾಗಿವಳು ಅಂತ ಹೇಳಿ. ನೀನು ಅವಳಿಗೆ ಹೊಡಿಯೋಕೆ ಹೋಗಿದ್ದಲ್ಲ, ಹಿಂಗೆ ಹಿಡ್ಕೊಬಿಟ್ಟಿದ್ದಲ್ಲ ಹೋಗಿ ಬಾಯ್ನ. ಅವಳು ಅಪ್ಪ 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 ಅಂತ ಹೇಳಿ ಮ್ಯಾಕು ಕೆಳಗೆ ಕಂಡುಬಿಡೋಳು. ಆಮೇಲೆ ಆ ಅಜ್ಜಿ ನಿಂಗೆ ಅಜ್ಜಿ ಬಂದ್ಬಿಟ್ಟು ಅಯ್ಯೋ ಬಿಡಮ್ಮ ಹಂಗೆ ಹೊಡಿಬೇಡ ಅಂತೇಳಿ ಆ ಅಜ್ಜಿ ಬಿಡಿಸಿತ್ತು ಅಲ್ವೇನೆ ಅಕ್ಕ. ಅದು ನೆನೆಸ್ಕೊಂಡ್ರೆ ಇನ್ನೂ ನಗು ಬರುತ್ತೆ. ಮೊದಲು ಊಟ ಮಾಡೋಕ್ಕೆಲ್ಲ ಕಿತ್ತಾಡ್ತಿದ್ವಿ ಅಲ್ವೇ ನಾವು. ಅಯ್ಯೋ, ಹೆಂಗೆ ಕಿತ್ತಾಡ್ತಿದ್ವಿ ಎಲ್ಲ ನಾವು. ಅಯ್ಯೋ ಸಂಗೀತ, ನಾನು ರಾತ್ರಿ ಹೊತ್ತು ಇದ್ದಾಗ ಒಬ್ಬಳೆ ಮಲ್ಕೊಂಡಿರ್ತೀನಲ್ಲ, ಆವಾಗ ಫೋನ್ ನೋಡಿ ನೋಡಿ ಬೇಜಾರಾಗುತ್ತೆ. ಫೋನ್ ತೆಗೆದಿಟ್ಬಿಟ್ಟು ಅದನ್ನೆಲ್ಲ ನೆನೆಸ್ಕೊಂತೀನಿ. ಅಲ್ಲ, ಅವನ ಅಜ್ಜಿ ಮತ್ತೆ ಹುಲಿ ಅಜ್ಜರ ಮನೆ ಹತ್ರ ಹೋಗಿ ಹಳ್ಳಂಪಳ್ಳ ಮಾಡ್ತಿದ್ವಾ. ಅಜ್ಜಿನೂ ಅಜ್ಜ ಬೈಯೋರು. ಇಲ್ಲಿ ಬಂದು ಆಡ್ತೀರಾ ಹಳ್ಳಂಪಳ್ಳಮ್ಮು, ನಮ್ಮ ಮನೆ ಹತ್ರ ಬಂದು ಆಡ್ತೀರಾ ಅಂತ ಹೇಳಿ ಬೈಯೋರು. ಅಜ್ಜಿ ಇನ್ನೂ ಬೈಲಿ ಅಂತ ಅಜ್ಜನ ರೇಗ್ಸೋಕ್ಕೆ ಅಲ್ಲಿಗೆ ಹೋಗಿ ಆಟಾಡ್ತಿದ್ವಿ ಅಲ್ವೇನೆ ನಾವು. ನಮ್ಮ ಅಮ್ಮ ಅಂತೂ ಬೈಯೋದಲ್ವೇ. ಅವ್ರನ್ನ ಯಾಕೆ ರೇಗಿಸ್ತೀರಾ ವಯಸ್ಸೋದರ್ನ ಅಂತ ಹೇಳಿ ಬೈಯೋದು. ಅಪ್ಪ ಅಜ್ಜ ಅಂತೂ ಹೆಂಗೆ ಹೊಡಿಯೋಕೆ ಬರೋದಂದರೆ, ಅಮ್ಮಯ್ಯ ನಿಮಗೆ ಗೊತ್ತಾಗಲ್ವೇನ್ರಮ್ಮಯ್ಯ, ದೊಡ್ಡ ಕತ್ತಿಗಳಾಗಿದ್ದೀರಾ ಅಂಬದ ಅಜ್ಜ ಹುಲಿ ಅಜ್ಜ ಅಲ್ವೇ. ಎಲ್ಲ ಹಳೇದು ಮಾತಾಡ್ತಾ ಇದ್ದಾರೆ ಅಕ್ಕ ತಂಗಿಯವರು. ಎಲ್ಲ ಅವಾಗ್ಲದೆಲ್ಲ ಸಣ್ಣ ಹುಡುಗಿಯರ್ಗಳದೆಲ್ಲ ಇವಾಗ ಕುಕ್ಕಂಡು ಮಾತಾಡ್ತಾ ಇದ್ದಾರೆ. ನೋಡ್ರಿ, ಎಲ್ಲರೂ ಸೆನಕ್ಕಿದ್ರೇನೆ ನೋಡಿ ಅಂತ ಸೆನಕ್ ಕುಕ್ಕಂಡು ಮಾತಾಡ್ತಾರೆ. ಎಲ್ಲರೂ ಸೆನಕ್ಕಿದ್ರೆ ಹಿಂಗೆ ಅಕ್ಕ ತಂಗಿಯರು ಮಾತಾಡೋದು, ಎಲ್ಲ ನೆನೆಸ್ಕೊಂಡು ಮಾತಾಡ್ತಿರ್ತಾರೆ. ಯಪ್ಪ ಹುಣ್ಸೆಕಾಯಿ ಬಂತು ಅಂದರೆ ಹುಣ್ಸೆಕಾಯಿ ತಿಂತಿದ್ವಿ ಅನ್ಬೇಡ. ಕುಟ್ಕೊಂಡು ಹುಣ್ಸೆಕಾಯಿ ಕುಟ್ಕೊಂಡು ತಿಂತಾ ಇದ್ವಿ. ಅಮ್ಮ ನೋಡಿದ್ರೆ ಏನ್ರೆ ಏನನ ಸಾಯಂಕಾಲಕ್ಕೆ ಸಾರು ಖಾರ ಅನ್ನಬೇಕು, ಮುಷ್ನಿಗೆ ಒಯ್ತೀನಿ ಅಂತ ಹೇಳೋದವ ಅಮ್ಮಯ್ಯ. ಹುಣ್ಸೆಕಾಯಿ ಸುಮ್ಮನೆ ನೆಕ್ಕೊಬಿಡ್ತಿದ್ವಿ, ನಾಲ್ಗೆ ಎಲ್ಲ ಹೊಡೆದು ಆಮೇಲೆ ಸಾರನ್ನ ಊಟ ಮಾಡೋಕ್ಕಾಗ್ತಿರ್ಲಿಲ್ಲಲ್ಲ. ಅಮ್ಮಯ್ಯ ಏನು ಹಂಗೇನೆ, ಈಗ ಹುಣ್ಸೆಕಾಯಿ ತಿಂತೀರಾ, ಬೇಗ ಕಿತ್ಕೊಂಬ್ಲಿ ಅವಾಗ ಇರೋದು, ನಾನೇನು ಆಸ್ಪತ್ರೆಗೆ ತೋರಿಸೋದಿಲ್ಲ, ಹಂಗೆ ಕೈ ಬಿಡ್ತೀನಿ ನಮ್ಮ ಅಮ್ಮನ ಬೈಗಳ. ಬೇದಿ ಕಿತ್ಕೊಂಡ್ರೆ ನಾನೇನು ಹಾಸ್ಪಿಟ್ಲಿಗೆ ತೋರಿಸೋದೇ ಇಲ್ಲ ಬಿಡು, ಹಂಗೆ ಕೈ ಬಿಟ್ಬಿಡ್ತೀನಿ ಅನ್ನೋದು ನಮ್ಮ ಅಮ್ಮಯ್ಯ. ನಾ ಹುಣ್ಸೆಕಾಯಿ ತಿಂತಿದ್ವಲ್ಲ ಅದಕ್ಕೆ. ಅಕ್ಕ ಆ ದಿವ್ಯನಿಗೆ ನೀನು ಹಸಿಮೆಣ್ಸಿಕಾಯಿ ತಾಂಬ, ನೀನು ಬೆಳ್ಳುಳ್ಳಿ ತಾಂಬ, ನೀನು ಜೀರಿಗೆ ತಾಂಬ, ನಾನು ಹುಣ್ಸೆಹಣ್ಣು ತಂದಿದ್ದೀನಿ ಅಂತ ಹೇಳಿ ಎಲ್ಲಂದ್ರಲ್ಲೇ ಕೂಡ್ಕೊಂಡು ತಿಂತಾ ಇದ್ವಿ. ಅವಾಗ ಯಾತು ಕೇಳ್ತಿರ್ಲಿಲ್ಲ ಕಣೆ ಅಲ್ವೇನೆ ಅಕ್ಕ. ಅಯ್ಯೋ ಅವಾಗಿನ ಲೈಫೇ ಚೆನ್ನಾಗೆ ಕಣೆ. ಅಯ್ಯೋ ಎಷ್ಟು ಚೆನ್ನಾಗಿತ್ತು ಗೊತ್ತೆ, ಸಣ್ಣ ಹುಡುಗರು ಬಲ್ ಚೆನ್ನಾಗಿ ಆಟಾಡ್ತಿದ್ವಲ್ವೇ ನಾವು. ಇವಾಗಲೇ ಏನೋ ಒಂಥರ. ಅಯ್ಯೋ ಸಣ್ಣ ಹುಡುಗರು ಇದ್ದಾಗಲೇ ಚಂದ.
ಅಪ್ಪ ನಮ್ಮ ಅಪ್ಪ ಏನಾನ ಒಂದು ಕೆ ಜಿ ಹಣ್ಣು ತಂದುಬಿಟ್ರೆ ಎಲ್ಲನ ಅಯ್ಯೋ ನನಗೆ ನಮ್ಮ ಅಪ್ಪ ದ್ರಾಕ್ಷಿ ಹಣ್ಣು ತಂದೈತೆ ನಮ್ಮ ಅಪ್ಪ ಬಾಳೆಹಣ್ಣು ತಂದೈತೆ ಅಂತ ಹೇಳಿ 1 kg 2 kg ಹಣ್ಣು ತಂದ್ರು ಇರ್ತಿರ್ಲಿಲ್ಲ ಅಲ್ವೇ ನಮ್ಮ ಮನೆಯಾಗೆ. ಇವಾಗ ತಿಂಬತ್ತಂದ್ರು ಅಲ್ಲಲ್ಲೇ ಬಿದ್ದು ಉಳ್ದಾಡುತ್ತೆ. ಮೊದಲು ಏನಾನ ಕೊಟ್ಟರೆ ಸಾಕಪ್ಪ ತಿಂದೆವು ಅನ್ನಂಗೆ ಆಗೋದು. ಅಯ್ಯೋ ನಮ್ಮ ಕೈಯಾಗೆ 2 ರೂಪಾಯಿ ಇರ್ತಿರ್ಲಿಲ್ಲ ಅವಾಗ. ಇವಾಗ ನೋಡು ನನ್ನ ಮಗನ ಕೈಯಾಗ 100 ರೂಪಾಯಿ ಇರುತ್ತೆ. ಅಪ್ಪ ನಮಗೆ ಬೇರೆ ಬಟ್ಟೆ ಇರ್ತಿರ್ಲಿಲ್ಲ ಸಂಗೀತ ಅವಾಗ ಅಲ್ವೇನೆ. ಅಯ್ಯೋ ಎಷ್ಟು ಕಷ್ಟ ಬಿದ್ವಪ್ಪ ಅವಾಗ. ನಮ್ಮಮ್ಮ ಅಂತೂ ಪಾಪ ಸಕ್ಕರೆ ಇರ್ತಿರ್ಲಿಲ್ಲ ಒಂದೊಂದ್ಸತಿ ಕಾಪಿ ಕಾಸಕ್ಕೆ 10 ರೂಪಾಯಿ ಸಕ್ಕರೆ ತಂದು ಕಾಪಿ ಕಾಸೋದು ಕಣೆ. ಇವಾಗ ಒಂದೊಂದ್ಸತಿ ಸಕ್ಕರೆ ತಂದ್ರೆ ನಮ್ಮ ಮನ್ಗೊಳಗೆ 5 kg 10 kg ಸಕ್ಕರೆ ತರ್ತೀವಿ. ಅಪ್ಪ ಏನು ಬಡ್ತಾನಮ್ಮ ಅವಾಗ. ಹೆಂಗೋ ನಾವು ಬಡ್ತಾನ ಅನಿಸುತ್ತೆ. ಇವಾಗಾದ್ರೆ ದೇವರಮ್ಮ ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಬಿಡು ಸಂಗೀತ. ಬಡತನ ಇದ್ರೂ ಆ ಲೈಫೇ ಚೆನ್ನಾಗಿ ಕಣೆ ಅಕ್ಕ. ಏನು ದುರಾಸೆ ಇರ್ತಿರ್ಲಿಲ್ಲ, ಏನು ಆಸೆ ಇರ್ತಿರ್ಲಿಲ್ಲ, ಏನಿಲ್ಲ. ಆ ಲೈಫೇ ಚೆನ್ನಾಗಿ ಬಡತನ ಇದ್ರೂ 1 ರೂಪಾಯಿ 2 ರೂಪಾಯಿ ಬಂಡಾಟ ಇದ್ರೂ ಆ ಲೈಫೇ ಚೆನ್ನಾಗಿ. ಅಯ್ಯೋ ಇವಾಗಿದ್ರೂ ಅಯ್ಯೋ ನಾನು ಅವಳಿಗಿನ್ನ ಮುಂದುವರಿಬೇಕು ಅನ್ನೋದೊಂದು ಆಸೆ. ಅಯ್ಯೋ ಏನೇನೋ ಆಸೆಗಳು. ಮದುವೆ ಆದಮೇಲೆ ಏನೇನೋ ಒಂಥರ ಆ ಥರ ಜೀವನ ಮತ್ತೆ ಬರಲ್ಲ ಬಿಡು ನಮ್ಮ ಜೀವನದಲ್ಲಿ. ಹೋಗತ್ಲಾಗೆ ಆ ಕ್ಷಣನೇ ವಾಸೆ ಕಣೆ ಅಕ್ಕ. ಅವಾಗ ಹಂಗೆ ಎಲ್ಲರ ಮನೆ ಹತ್ರ ಓಡಾಡ್ಕೊಂಡು ಎಲ್ಲರ ಮನೆ ಹತ್ರ ಮಾತಾಡ್ಕೊಂಡು ಎಲ್ಲನ ಅಯ್ಯೋ ಸೌದೆಗೆ ಹೋಗೋದು, ಹೊಲದಲ್ಲಿ ಅದು ಥರಕ್ಕೆ ಬೇರೆಕಾಯಿಗೆ ಹೋಗೋದು, ಮತ್ತು ನೇರ್ಲೆಣ್ಣು ಹಾತ್ಕೊಬರಕ್ಕೆ ಹೋಗೋದು, ಈಸ್ಲಿಕಾಯಿ ಹಾತ್ಕೊಬರಕ್ಕೆ ಹೋಗೋದು, ಈಸ್ಲೆಣ್ಣು ಬರೋದಲ್ಲ ಈಸ್ಲೆಣ್ಣು ಹಾತ್ಕೊಬರಕ್ಕೆ ಹೋಗೋದು, ಅದನ್ನೆಲ್ಲ ಥರಕ್ಕೆ ಹೋಗ್ತಿದ್ವಿ. ನೇರ್ಲೆಣ್ಣು ಹಾತ್ಕೊಬರಕ್ಕೆ ಹೋಗ್ತಿದ್ವಿ. ಉಂಕಣೆ ಆ ಲೈಫೇ ಚೆನ್ನಾಗಿ. ನೀನು ಏನೇ ಅಂದ್ರೂ ಆ ಲೈಫೇ ಚೆನ್ನಾಗಿ ಸಂಗೀತ. ಅದೇ ಏನೋ ಒಂಥರ. ಅಯ್ಯೋ ನಮ್ಮ ಅಮ್ಮ ಅಂತನೂ ಬರೀ ನನಗೆ ಕೆಲಸ ಹೇಳೋದು, ಬರೀ ನನಗೆ ಹೇಳ್ತೀಯ. ಅವಳಿಗೆ ಮಾತ್ರ ಏನೂ ಹೇಳಲ್ಲ. ವರ್ಷಿತನ ಮೇಲೆ ನಾನು ವರ್ಷಿತನಂತೂ ಸರಿಯಾಗಿ ಹೋಯ್ತಿದ್ದೆ. ಅವಳು ಹಂಗೆ ಜಿಗುಟ್ ಬಿಡೋಳು ನನ್ನ ಕೈಯಾಗಿ. ಅಮ್ಮ ನೋಡಮ್ಮ ಅವಳು ಮಾತ್ರ ನನ್ನ ಹೆಂಗೆ ಜಿಟ್ಟಿದ್ದಾಳೆ ನೀನು. ಅವಳಿಗೆ ಮಾತ್ರ ಏನೂ ಹೇಳಲ್ಲ. ಏನೇ ಈಗಳಮ್ಮ ಇವರೆಲ್ಲ ಬರೀ ಇವ್ರು ಇಟ್ಬಿಟ್ಟು ನನ್ನ ಏನು ಅಯ್ಯ ಅನ್ನಿಸ್ತಾರೆ ಅಂತ ಹೇಳೋದು ನಮ್ಮ ಅಮ್ಮ ಮುದ್ದೆ ಕೋಲ್ ತಕೊಂಬೋದು. ಏನೇ ಲವಡೇರಾ ಏನು ಅಯ್ಯ ಅನ್ನಿಸ್ತೀರಾ ಓಸಾರು ಸೇರ್ಕೊಂಡು ಏನು ಬದುಕು ಮಾಡೋಕ್ಕಾಗಲ್ಲ ಅಚ್ಚುಕಟ್ಟಾಗೆ ಅಂಬೋದು. ಯಾರನ್ನ ಬಂದಾಗ ಮಾತ್ರ ಬೈತಿರ್ಲಿಲ್ಲ ನಮ್ಮಮ್ಮಯ್ಯ. ಒಳಗೆ ಕರ್ಕೊಂಡೋಗಿ ಅಯ್ಯೋ ನನ್ನಂತೂ ಸೌಟೆ ಹಿಂಡಿಕ್ಕದು ಕೆನ್ನೆನೇ ಹಿಂಡಿ ಸರಿಯಾಗಿ ಬಿಟ್ಬಿಡೋದು. ನಮ್ಮಮ್ಮ ಯಪ್ಪ ನಮ್ಮ ಅಮ್ಮನ ಕೈಯಾಗಳು ಅದೇ ತಿಂದಿದ್ದೀವಿ ಅಂದರೆ ನಿಜವಾಗ್ಲೂ ನಾನೇನಪ್ಪ ಜಾಸ್ತಿ ತಿಂದಿರೋದು. ಅಯ್ಯೋ ನಾನು ತಿಂದಿದ್ದೀನಿ ಕಣೆ ಅಕ್ಕ. ನನಗೂ ಹಂಗೆ ಕೆನ್ನೆ ಹಿಂಡಿ ಮುದ್ದೆ ಕೋಲ್ ತಾಂಡು ಸರಿಯಾಗಿ ಬಿಟ್ಬಿಡೋದು ನಮ್ಮ ಅಮ್ಮಯ್ಯ. ಯಾರು ಎದುರಿಗೂ ಹೋಯ್ತಾ ಇರಲಿಲ್ಲ. ಒಳಗೆ ಕರ್ಕೊಂಡು ಹೋಗೋದು, ಸೀದಾ ರೂಮಾಗೆ ಕರ್ಕೊಂಡು ಹೋಗೋದು, ಎಳ್ಕೊಂಡು ಹೋಗೋದು. ನಮ್ಮಮ್ಮ ಚೆನ್ನಾಗಿ ಬಾರಿಸೋದು ಹೇಳಮ್ಮ. ನಮ್ಮಮ್ಮನೂ ಅದೇ ಒಂದೊಂದು ಏನಿಲ್ಲ ತಿಂದವ್ರಿಗೆ ಗೊತ್ತು ಅದೇ. ಅಯ್ಯೋ ಹೂವು ಯಾರ ಮನೆ ಹತ್ರ ಹೂವಿದ್ರೆ ಎಲ್ಲ ಹೂವು ಬಿಡಿಸ್ಕೊಂಬಂದು ಕಟ್ಟಿ ಅಯ್ಯೋ ನೋಡಿ ನಾನು ಹೂವು ಮುಡ್ಕೊಂಡಿದ್ನಿ ಅಂತ ಎಲ್ಲರಿಗೂ ತೋರಿಸ್ಕೊಂಡು ಓಡಾಡ್ತಿದ್ವಿ ಅಲ್ವೇ. ಅವಾಗ ಒಂದು ಜೊತೆ ಬಳೆ ಹಾಕೊಂಡ್ರೆ ಹೊಸ ಬಳೆ ಅದೇ ದೊಡ್ಡದು ಅನ್ನಂಗೆ. ಒಂದು ಜೊತೆ ಹೊಸ ಬಟ್ಟೆ ತಂದರೆ ಅಯ್ಯೋ ಹಬ್ದಾಗ ಬಟ್ಟೆ ತಂದರೆ ನನ್ನವು ಅಂತ ಎಷ್ಟು ಜನಕ್ಕೆ ತೋರ್ಸಕ್ಕೆ ತಗೊಂಡು ಹೋಗ್ತಾ ಇದ್ವಿ ಸಂಗೀತ. ನಮ್ಮ ಅಮ್ಮರೇ ನಾನು ಒಂದು ಜೊತೆ ಬಟ್ಟೆ ತೊಗೊಂಡು ಬಂದುಬಿಟ್ರೆ ಅಯ್ಯೋ ನನ್ನವು ಕಣೆ ಅಂತ ಹೇಳಿ ನೀನು ನಿನ್ನ ಫ್ರೆಂಡಿಗೆ ತೋರ್ಸಕ್ಕೆ ನೀನು ತಗೊಂಡು ಹೋಗ್ತಿದ್ದೆ, ನನ್ನ ಫ್ರೆಂಡಿಗೆ ತೋರ್ಸಕ್ಕೆ ನಾವು ತಗೊಂಡು ಹೋಗ್ತಿದ್ವಿ. ಅಯ್ಯೋ ಒಂದು ಜೊತೆ ಬಟ್ಟೆ ತಂದುಬಿಟ್ರೆ ಅವಾಗ ಎಷ್ಟು ಖುಷಿ ಆಗೋದಂದರೆ ಅಷ್ಟು ಖುಷಿ ಆಗೋದು. ಇವಾಗ ಅಷ್ಟೊಂದು ಸೀರೆ ಡ್ರೆಸ್ಸು ಎಲ್ಲ ಇದ್ರೂ ಬಿಡತ್ಲಾಗ ಸೀರೆ ಬಟ್ಟೆ ಇದೆಲ್ಲ ಯಾವ್ದು ಖುಷಿ ಅಂತ ಅನ್ಸುತ್ತೆ ಇವಾಗ. ಮೊದಲು ಒಂದು ಜೊತೆ ಬಟ್ಟೆ ತಂದರೆ ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಖುಷಿ ಆಗೋದು ಅಲ್ವೇನೆ ಸಂಗೀತ. ಅಕ್ಕ ನಮ್ಮ ಅಪ್ಪ ನಮ್ಮಮ್ಮ ಇವಾಗ ಏನೇ ಕೊಡ್ಸಿದ್ರು ಏನೋ ಒಂಥರ ಖುಷಿ. ಇವಾಗ ನಾವು ಏನೇ ತಗೊಂಡ್ರು ಅಷ್ಟು ಖುಷಿ ಇಲ್ವಾ ಕಣೆ. ನಾವು ಎಂತೆಂಥ ಸೀರೆ ಡ್ರೆಸ್ಸು ಎಲ್ಲ ತಗೊಂಡ್ರು ಆ ಥರ ಖುಷಿ ಇಲ್ಲ. ಒಡವೆ ತಗೊಂಡ್ರು ಖುಷಿ ಇಲ್ಲ ಇವಾಗ. ಏನೋ ಒಂಥರ. ಅವಾಗ ಒಂದು ಕಿವಿಗಳವು ಯಾರವನ ಆಸಡಿಗೆ ಅಂತ ಅಂದರೆ ನಾನಂತೂ ನಮ್ಮ ಅಂತ ಕೊಡ್ಸಮ್ಮ ಅಂತಿದ್ದೆ. ನಾನು ಹಂಗೆ ಅಮ್ಮ ಅವ್ರು ಮಾತ್ರ ಅಂತ ಡ್ರೆಸ್ ಇಕ್ಕೊಂಡ್ರೆ ನಮಗೆ ಮಾತ್ರ ಕೊಡ್ಸಲ್ಲಮ್ಮ ಅಂತಿದ್ದೆ. ನಮ್ಮ ಅಮ್ಮನ ಏನು ಮಾಡೋಣಮ್ಮ ನಮಗೆ ಬಡ್ತಾನ ನಡೆಯಲ್ಲ ಅಂಬೋದು. ಅಂತ ಬಡ್ತಾನೆ ನಿಂತೀವಿ. ಇವಾಗ ಯಾರು ಇಕ್ಕೊಂಡ ಹೋಗ್ಬೇಕಾದ್ರೆ ತಗೊಂಬ ಕ್ಯಾಪಾಸಿಟಿ ಐತೆ ಇವಾಗ ಅಂಥದ್ರ ಮೇಲೆಲ್ಲನ ಇಷ್ಟನೇ ಆಗಲ್ಲ ಇವಾಗ. ಬಿಡತ್ಲಾಗ ಅವೆಲ್ಲ ಏನೋ ಮಂಗಾಗುತ್ತೆ. ನಮಗೆ ಇಷ್ಟ ಆಗಿರೋದು ನಾವು ತಗೊಂತೀವಿ. ಮೊದಲು ಯಪ್ಪ ನಾನಂತೂ ನಮ್ಮ ಅಮ್ಮ ಇಂಥ ಅದೇ ತಿಂದಿದ್ದೀನಿ ಬಿಡತ್ಲಾಗ ಕೆಲಸ ಮಾಡೋಕ್ಕಾಗೇನೇನೆ. ಅಯ್ಯೋ ನಾನೊಂದು ದಿವಸ ಯಾರ ಜೊತೆಗೂ ಎಲ್ಗೋ ಹೂವು ಬಿಡ್ಸಕ್ಕೆ ಹೋಗ್ಬಿಟ್ಟು ಕತ್ಲಾದರೂ ಬಂದಿರಲಿಲ್ಲ. ಅಯ್ಯೋ ನನ್ನ ಫ್ರೆಂಡ್ ಜೊತೆ ಹೋಗಿ ನಮ್ಮ ಅಪ್ಪ ಅಂತೂ ಸರಿಯಾಗಿ ಹೊಡೆದಿತ್ತು ಗೊತ್ತಾ. ಅಕ್ಕ ನೀನು ಆ ನಾಗಶ್ರೀ ಜೊತೆ ಹೋಗಿದ್ದಲ್ಲ, ನಾಗಶ್ರೀ ಜೊತೆ ಹೂವು ಬಿಡ್ಸಕ್ಕಂತ ಹೇಳಿ ಅಯ್ಯೋ ಎಷ್ಟೊತ್ತಾದರೂ ಬಂದಿರಲಿಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಹುಡ್ಕಾಡ್ತಿದ್ರು ಅಲ್ವೇನಾಕ ಅಪ್ಪನೂ ಅಮ್ಮನೂ. ಅಯ್ಯೋ ಎಲ್ಲ ಹೋಗೈದಾಳೆ ನಮ್ಮ ವರ್ಷಿತ ಅಂತ ಹುಡ್ಕಾಡ್ತಿದ್ರು. ಕತ್ಲಾದರೂ ಬಂದಿರಲಿಲ್ಲ. ಅಪ್ಪ ಯಾವತ್ತೇ ಹೊಡೆದಿದ್ದಲ್ವೇ ನಿನ್ನ ಅವತ್ತೇ ನೋಡಮ್ಮ ಹೊಡೆದಿದ್ದು. ನಮ್ಮ ಅಪ್ಪ ಯಾವತ್ತೂ ಹೊಡೆದಿರಲಿಲ್ಲ. ನಿಜವಾಗ್ಲೂ ಅಮ್ಮ ಯಾವತ್ತೂ ಹೊಡೆದಿರಲಿಲ್ಲ. ಅವತ್ತೇ ಹೊಡೆದಿದ್ದು ನಮ್ಮ ಅಪ್ಪ. ಸರಿಯಾಗಿ ಬಿಟ್ಟಿತ್ತು ಒಂದು ಕುರಂಬಳೆ ತಗೊಂಡು ಹೆಂಗೆ ಬಿಟ್ಟಿತ್ತು ಅಂದರೆ ವಾದೆ ನನಗೆ ಇನ್ನೂ ನೆನಪೈತೆ. ಇಲ್ಲ ಕಣಪ್ಪ ಹೋಗಲ್ಲ ಅಂತ ಹೇಳ್ತಿದ್ದೆ. ಇನ್ಮೇಲಿಂದಾನ ಹೆಂಗೋ ಅದೇ ನೆನೆಸ್ಕೊಬಿಟ್ರೆ ನಮ್ಮಪ್ಪ ಅವತ್ತೇ ನೋಡಮ್ಮ ಫಸ್ಟ್ ಹೊಡೆದಿದ್ದು ಮತ್ತು ಹೊಡೆದೇ ಇಲ್ಲ ನಮ್ಮಪ್ಪ. ಅದೇ ಒಂದೇ ಸತಿ ನಮ್ಮಪ್ಪ ಹೊಡೆದಿರೋದು ನನ್ನ.
ನಮ್ಮ ಅಕ್ಕ ಇರ್ತಾಗೆ ಎಲ್ಲನ ಬಾಲ್ಯದ ನೆನಪೆಲ್ಲ ಮಾತಾಡ್ತಾ ಇದ್ದೀವಿ ಈ ಖುಷಿ ಅವಾಗಿದ್ದಿದ್ದು ಖುಷಿ ಇವಾಗಿಲ್ಲ ನಿಜವಾಗ್ಲು. ಅವಾಗ ಎಂಥ ಬಡತನ ಅಂಥ ಬಡತನ ನಮಗೆ. ಅಯ್ಯೋ ಏನೇನೋ ತಿಂತಿದ್ವಿ, ಬೆಲ್ಲ ತಿಂತಿದ್ವಿ, ಹುಣ್ಸೆಹಣ್ಣು ತಿಂತಿದ್ವಿ, ಕಡಲೆಕಾಯಿ ಮತ್ತು ಇದೆಂಥದ್ದು ಸಕ್ಕರೆ, ಟೊಮಟೊಕ್ಕೆ ಸಕ್ಕರೆ ಹಾಕೊಂಡು ತಿಂತಿದ್ವಿ. ಬರೀ ಇಂಥವೇ ಬಾರೆಕಾಯಿ ಹಾತ್ಕೊಂಬರೋದು, ಬಾರೆಹಣ್ಣು ಮತ್ತು ನೇರ್ಲೆಹಣ್ಣು, ಈಸ್ಲೆಹಣ್ಣು, ಬರೀ ಇಂಥವು ಹಾತ್ಕೊಂಬರಕ್ಕೆ ಹೋಗೋದು, ಕಾಯಿ ತಿಂಬೋದು, ಬರೀ ಇಂಥವೇ. ಅವಾಗ ನಮ್ಮ ಮನೆಗೆ ಏನು ತಿನ್ನಕ್ಕೆ ಇರ್ತಿರ್ಲಿಲ್ವಲ್ಲ, ಬರೀ ಏನನ ಸಿಕ್ಕಿದ್ರೆ ಸಾಕಪ್ಪ ಅಕ್ಕಿ ತಿಂತಿದ್ವಿ ಮನೆಗಳವ. ಅಯ್ಯೋ ಬೇಡ, ನಮ್ದಂತೂ ಒಂದು ಬಂಡಾಟ ಅನ್ಬೇಡ, 4 ಜನ ಬೇರೆ. ಅಯ್ಯೋ ಬೇಡಪ್ಪ, ನಮ್ಮಷ್ಟು ಬಡತನನೇ ಬೇಡ. ಅದನ್ನೆಲ್ಲ ನೆನೆಸ್ಕೊಂತಿದ್ವಿ ಅಂದರೆ ಆ ಖುಷಿನೇ ಖುಷಿ. ಇವಾಗ ಎಲ್ಲ ಇದ್ರೆ ಏನೋ ಒಂಥರ ನಿಜವಾಗ್ಲು. ಅವಾಗ ಏನೋ ಒಂದು ಜೊತೆ ಬಟ್ಟೆ ತಂದರೆ ಎಷ್ಟು ಖುಷಿ ಆಗೋದಂದ್ರೆ ನಿಜವಾಗ್ಲೂ ಅಷ್ಟು ಖುಷಿ ಆಗೋದು. ಇವಾಗ ಎಲ್ಲ ಇದ್ರೂ ಅಷ್ಟು ಖುಷಿ ಇಲ್ಲ ನಿಜವಾಗ್ಲೂ ವೀಕ್ಷಕರೇ. ನಿಮಗೂ ಬಾಲ್ಯದ ನೆನಪು ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.